ಸರ್ ನಮಸ್ತೆ. ನಮಸ್ಕಾರ. ನಮಸ್ಕಾರ. ಪ್ರಿಯ ರೈತ ಬಂಧುವರೇ, ವಿಸ್ತೃತ ಆಗ್ರೋ ಇಂಡಸ್ಟ್ರಿ ಕುಂದಾಪುರ ಎಂಬ ಕಂಪ್ನಿಯಲ್ಲಿ ಫಿಶ್ ಮಿಲ್ಲು, ಬೋನ್ ಮಿಲ್ಲು ಎಂಬ ತಯಾರಾಗಿರ್ತಕ್ಕಂತಹ ಒಂದು ಗೊಬ್ಬರವನ್ನ ಒಂದು ರೈತರನ್ನ ಹಾಕಿ, ಈ ರೈತರು ಹಾಕಿ ಯಾವ ರೀತಿ ಒಂದು ಉಪಯೋಗನ ಪಡ್ಕೊಂಡಿದ್ದಾರೆ ಅನ್ನೋದನ್ನ ರೈತರ ಬಾಯಲ್ಲಿ ಅನ್ನೋ ಒಂದು ಅನುಭವವನ್ನ ಕೇಳೋದಕ್ಕೆ ಬಂದಿದ್ದೇವೆ. ಸರ್ ನಮಸ್ತೆ. ನಮಸ್ಕಾರ ಸರ್, ತಮ್ಮ ಹೆಸರು? ಪಾಲಕ್ಷಪ್ಪ ಅಂತೇಳಿ, ಶಿಕಾರಿಪುರ ತಾಲೂಕು. ಶಿಕಾರಿಪುರ ತಾಲೂಕು ಕುಸ್ಕೂರು ಗ್ರಾಮ ಸರ್. ಕುಸ್ಕೂರು ಗ್ರಾಮ. ಪಾಲಕ್ಷಪ್ಪ ಅಂತ. ಹೌದು. ಸರ್, ಈಗ ನಿಮ್ದು ಅಡಿಕೆ ತೋಟ ಎಷ್ಟಾಗುತ್ತೆ ಸರ್? ನಮ್ದು ಒಂದು 2 ಎಕರೆ ಐತೆ. 2 ಎಕರೆ. 2 ಎಕರೆ. ಮತ್ತೆ ಇದು ಅಡಿಕೆ ಬಿಟ್ರೆ ಬೇರೆ ಸರ್? ಅಡಿಕೆ ಬಿಟ್ರೆ ಸದ್ಯ ನಾವು ಬೇರೆ ಯಾವ್ದು ಫಸಲ್ ಇಲ್ಲ. ನಮ್ಮ ಬ್ರದರ್ಸ್ಗಳೆಲ್ಲ ಮಾಡ್ತಾರೆ, ಶುಂಠಿ ಅದು ಇದು ಮಾಡ್ತಾರೆ. ಅದು ಇದು ಮಾತ್ರ ಮಾಡೋದು, ಅಡಿಕೆ ಮಾತ್ರ ಇರೋದು. ಸರ್, ಈಗ ನೀವು ನಮ್ ಗೊಬ್ಬರವನ್ನ ತಂದಿರಲ್ಲ ನೀವು? 2 ವರ್ಷ ಆಯ್ತು ನಾವು ಯೂಸ್ ಮಾಡಕ್ಕೆ. 2 ವರ್ಷ. ಫಿಶ್ ಬೋನ್ ಇಂದ ಅಂತೇಳಿ, ಫಿಶ್ ಮಿಲ್ಲು, ಬೋನ್ ಮಿಲ್ ಅಂತ ಸರ್. ಫಿಶ್ ತಾಗ್ರೋ ಅಂತೇಳಿ ನೀವೆಲ್ಲ ತಂದು ನಮಗೆ ಒಪ್ಪಂದ ಮಾಡ್ಕೊಟ್ಟಿದ್ದು. ಅದು ಬಿಟ್ರೆ ಬೇರೆ ಏನು ಯೂಸ್ ಮಾಡಿಲ್ಲ ನಾವು. ಏನು ಯೂಸ್ ಮಾಡಿ? ಆಕ್ಚುಲಿ ಏನು ಯೂಸ್ ಮಾಡಿಲ್ಲ. ಇದು ಒಂದೇ ಏನು ಮೀನಿನ ಗೊಬ್ಬರ ಒಂದಿದೆಯಲ್ಲ, ಅದು ಮಾತ್ರ ಯೂಸ್ ಮಾಡಿರ್ತಾರೆ. ಹೌದೌದು. ಓಕೆ ಸರ್. ಸರ್, ಈಗ ಎಲ್ಲಿ ತಂದಿದ್ರಿ? ಯಾವ ಸೊಸೈಟಿನ ತಂದಿದ್ರಿ? ನಾವೀಗ ಮೊದಲು ಸರಳಬನ ತರಿಸ್ಕೊಟ್ಟಿದ್ರು ನಮಗೆ. ಈಗ ನಾವಿಲ್ಲೇ ಕುಸ್ಕೂರ್ ಸೊಸೈಟಿಯಿಂದಾನೆ ತಗೋತಾ ಇದೀವಿ. ಕುಸ್ಕೂರ್ ಸೊಸೈಟಿಯಲ್ಲಿ ಸಿಗ್ತಾ ಇದೆ. ಲಾಸ್ಟ್ ಟೈಮ್ ಉಡುತಡಿ ಇದ್ರಲ್ಲೇ ತಂದಿದ್ದು, ಸರಳಪ್ಪದಿಂದ. ಸರ್, ಎಷ್ಟು ಪ್ರಮಾಣದಲ್ಲಿ ಹಾಕಿದ್ರಿ ಒಂದ್ ಗಿಡಕ್ಕೆ? ಒಂದು ಗಿಡಕ್ಕೆ 1 kg ಸ್ವಲ್ಪ ಹೆಚ್ಚು ಕಡಿಮೆ 1 kg ಲೆಕ್ಕದಲ್ಲಿ ಹಾಕಿದ್ವಿ. 1 kg ಲೆಕ್ಕ. ಇದ್ರೊಟ್ಟಿಗೆ ನೀವೇನು ಕೊಟ್ಟಿಲ್ಲ? ಇಲ್ಲ, ಬೇರೆ ಏನೇನು ಮುಟ್ಸಿಲ್ಲ. ಸರ್, ಈಗ ಏನನ್ ಚೇಂಜಸ್ ಕಾಣಿದೆ ಸರ್ ನಮ್ ಗೊಬ್ಬರವನ್ನ ಹಾಕಿ? ಇದು ಬಿಡದೇ ಇರೋ ಗಿಡಗಳು ಚೆನ್ನಾಗಿ ಹಿಂಗಾರು ಬಂದು ಅಡಿಕೆ ಚೆನ್ನಾಗಿ ಇಟ್ಕೊಂಡವೆ. ಈ ಕ್ಷಣಕ್ಕೆ ಹೇಳ್ಬೇಕಂದ್ರೆ ಹೋದ ವರ್ಷಕ್ಕಿಂತ ಈ ವರ್ಷ ಇಂಪ್ರೂವ್ ಇದೆ. ಗಿಡನು ಬಹಳ ಚಂದ ಬರ್ತಾವ, ಹೈಟ್ ಆಗಿ ಚಂದಾಗಿ ಚೆನ್ನಾಗಿ ಕಾಣ್ತದ. ಮತ್ತೆ ರೋಗಕ್ಕೆ ಸಂಬಂಧಪಟ್ಟಂತೆ ಏನೇನು ಕ್ಲಿಯರ್ ಆಗಿದೆ ಸರ್? ಇಲ್ಲ ರೀ, ನಾ ರೋಗ ಅಂತೂ ನೋಡಿಲ್ಲ. ಹೋದ ವರ್ಷದಿಂದ ಈ ಕಡೆ ಯಾವ ರೋಗನು ಬಂದಿಲ್ಲ. ಮತ್ತೆ ಮಾಮೂಲಿ ಅಂತ ಏನ್ ಮಾಡೋದು, ಕೊಳೆ ರೋಗದ ಔಷಧ ಹೊಡ್ಕಂತ ಬಿಟ್ರೆ ಬೇರೆ ಯಾವ್ದು ಮಾಡಿಲ್ಲ ಸರ್. ಸರ್, ಈಗ ನಮ್ ಗೊಬ್ಬರವನ್ನ ಹಾಕಿದ ನಂತರ ನಿಮ್ಗೆ ಈಗ ಹಳ್ಳು ಉದ್ರದಂತೂ ನಿಂತಿದೆ. ಹಳ್ಳುದ್ರದು ನಿಂತೈತೆ, ಬೀಜನೇ ಬೀಳ್ತಾ ಇಲ್ಲ. ಬೀಜ ಬೀಳ್ತಾ ಇಲ್ಲ. ನೋಡ್ರಿ ನೀವು ಚೆಕ್ ಮಾಡಿ ಎಲ್ಲ. ಅದೇ ಸರ್, ಹೊಸ ಚಿಗುರು ಹೊಡೆಯುತ್ತೆ, ಗಿಡ ಹಸುರಾಗಿದೆ ಸರ್. ಆಕ್ಚುಲಿ ಬಹಳ ಚೆನ್ನಾಗಿ. ಮತ್ತೆ ನಿಮಗೆ ಈಗ ಫಸ್ಟ್ ನಮ್ಮ ಗೊಬ್ಬರ ಹಾಕ್ಲಿಕ್ಕಿಂತ ಮುಂಚೆ ಎಷ್ಟು ಹಿಂಗಾರ ಕೇಳ್ತಿದ್ವು? ನಮ್ಮ ಗೊಬ್ಬರ ಹಾಕಿದ ಮೇಲೆ ಎಷ್ಟು ಹಿಂಗಾರ ಹಾಕಿದ್ವು? ಅಲ್ಲ, ಬರ್ತಿದ್ವು ಅಂತಾನೆ ಇಟ್ಕೊಳ್ರಿ. ಅದಕ್ಕಿಂತ ಸ್ವಲ್ಪ ಹೆಚ್ಚಿಗೆ ಬರ್ತದ. ಮೊದ್ಲು ಏನಾಗಿತ್ತು ಅಂದ್ರೆ ಉದುರದ್ ಬಾಳ ಇತ್ತು. ಗರಿ ಎಲ್ಲ ಒಂಥರ ಹಳದಿ ಚಿಕ್ಕ ಬಟ್ ಇದ್ ಮಾಡಿದ ನಂತರ ರೋಗ ಪಾಗ ಕಂಡಿಲ್ಲ. ಸುಮಾರು ಅಷ್ಟೊಂದು 7-8 ವರ್ಷ ಗಿಡ ಕೂಡ ಕಾಯಿ ಬಿಡ್ತಾ ಇರ್ಲಿಲ್ಲ. ಅವೆಲ್ಲ ಈಗ ಕಾಯಿ ಬಿಡಕ್ ಹಾಕಿದ ಮೇಲೆ ಅದೊಂದು ಖುಷಿ ಆಯ್ತು ನಮಗೆ. ಹೌದಾ ಸರ್? ಅಂದ್ರೆ ಈಗ 7-8 ವರ್ಷ ಗಿಡ ಆದ್ರೂ ಅದು ಕಾಯಿ ಬಿಡ್ತಾ ಇರ್ಲಿಲ್ಲ. ಈ ಗೊಬ್ಬರ ಹಾಕಿದ ಕಾಯಿ ಬಿಡಕ್ ಶುರು ಮಾಡಿದ್ವು. ಓಕೆ ಸರ್. ಹಂಗಾಗಿ ನಾವು ಸುಮಾರಷ್ಟು ರೈತರಿಗೆ ಕೂಡ ಹೇಳ್ತಾ ಇದ್ದೇವೆ, ನೋಡ್ರಪ್ಪ ಬೇಕಾದ್ರೆ ನಮ್ಮ ಹೊಲ ಬಂದು ನೋಡ್ಕೇರಿ ಮಾಡ್ಕೇರಿ, ಅನುಕೂಲ ಆಕೈತಿ, ಖರ್ಚು ಕಡಿಮೆ ಐತಿ. ಆಕ್ಚುಲಿ ಬೇರೆ ಎಲ್ಲ ಗೊಬ್ಬರ ತಗೊಂಡೋಗಿ ಹೋಗ್ರಿ 2,000 2,500 ಹಿಂಗೆಲ್ಲ ಕೊಡ್ಬೇಕಲ್ಲ. ಅದ್ರ ಬದಲಿಗೆ ಇದೇನು 1,000 ರೂಪಾಯಿ ಒಳಗೆ ಬೀಳ್ತದೆ. ಹೊಲ ಮುಟ್ಟಿದ್ರೆ 1,000 ರೂಪಾಯಿ ಆಗಲ್ಲ. ನೋಡಿ ಹಾಕಲ್ರಪ್ಪ, ಒಂದು 7-8 ಚೀಲ ಬರ್ತೈತಿ 1 ಎಕರೆಗೆ ಅಂತ ಹೇಳ್ತಾರೆ. ಒಟ್ಟಾರೆ ಸರ್, ನಿಮ್ಗೆ ಈಗ ನಮ್ದು ವಿಸ್ತೃತ ಆಗ್ರೋ ಇಂಡಸ್ಟ್ರಿ ಕುಂದಾಪುರ ಎಂಬ ಕಂಪ್ನಿಯಲ್ಲಿ ತಯಾರು ಮಾಡಿರ್ತಕ್ಕಂಥ ಗೊಬ್ಬರವನ್ನು ಯೂಸ್ ಮಾಡಿ ಸುಮಾರು ನೀವು ಚೇಂಜಸ್ ಅನ್ನ ಕಂಡಿರಿ? ಖಂಡಿತ. ಆಕ್ಚುಲಿ 40-50 ಕ್ವಿಂಟಲ್ ದಾಟ್ತಿರ್ಲಿಲ್ಲ, ಬರೀ 35 ಗುಂಟಿಗೆ. ಆಕ್ಚುಲಿ ಈಗ 64-65 ಕ್ವಿಂಟಲ್ ಮಟ್ಟ ತಗೊಂಡಿದ್ದೆ. ಈ ಸರಿ ಇನ್ನೂ ಹೆಚ್ಚಿಗೆ ಬರ್ಬೋದು ಅನ್ನೋ ನಿರೀಕ್ಷೆ ಐತಿ. ನಿರೀಕ್ಷೆ. ಸರ್, ಈಗ ನಿಮಗೆ ಟೋಟಲ್ ಆಗಿ ನಿಮಗೆ ಹಿಂಗಾರನ್ನು ಜಾಸ್ತಿ ಕಿತ್ತಿದ್ವು ಅಂತ ಹೇಳ್ತಿದ್ದೀರಾ, ಆಮೇಲೆ ಹೊಸ ಚಿಗುರು ಹೊಡೆದಿದೆ ಅಂತ ಹೇಳಿದಿರಾ, ಮತ್ತೆ ಹಳ್ಳು ಉದುರದಂತೂ ಸಂಪೂರ್ಣ ನಿಂತಿದೆ. ಹಳ್ಳು ಉದುರದಂತೆ ಯಾವುದೇ ಕಾರಣಕ್ಕೆ ಇಲ್ಲ. ಓಕೆ ಸರ್. ಸರ್, ಈಗ ಇದ್ರ ಮೂಲಕ ನೀವು ನಮ್ಮ ರೈತರಿಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್? ಅಲ್ಲ, ಹೇಳೋದೇನಂದ್ರೆ ನೋಡ್ರಿ, ನಮ್ಮ ಹೊಲ ಬಂದು ನೋಡ್ರಿ, ನೀವು ಮಾಡ್ರಪ್ಪ, ಅನುಕೂಲ ಆಗತ್ತೆ, ಬೆಳೆ ಚೆನ್ನಾಗಿ ಬೆಳೀರಿ ಅಂತ ಹೇಳ್ಬೋದು. ಒಳ್ಳೇದಲ್ಲ ಹಂಗ. ಆಮೇಲೆ ಸಾವಯವಕ್ಕೆ ಸಂಬಂಧಪಟ್ಟದ್ದು ಇದು. ರಾಸಾಯನಿಕ ಇದ್ರೆ ಸ್ವಲ್ಪ ಕಡಿಮೆ ಪ್ರಮಾಣ ಇರ್ಬೋದೇನೋ, ಅದು ನಮ್ಗೆ ಗೊತ್ತಾಗಲ್ಲ. ರಾಸಾಯನಿಕ ಇರ್ಲಿಕ್ಕೆ ಅನಿಸ್ತದ. ಒಳ್ಳೆ ಐಟಮ್ ಅಷ್ಟು ಮಾತ್ರ ಹೇಳ್ಬೋದು, ಒಳ್ಳೆ ಕ್ವಾಲಿಟಿ ಐತಿ, ಹಾಕ್ಬೋದು. ಬಟ್ ರೈತರು ಏನಾರ ಗೊತ್ತಿಲ್ಲ ಅಂತಾರೆ ನಿಮ್ ತೋಟವನ್ನ ವಿಸಿಟ್ ಮಾಡ್ಬಿಟ್ಟು ನೋಡ್ಬಿಟ್ಟು ನಾವ್ ಹೇಳೋದಕ್ಕಿಂತ ಬೇಕಾದ್ರೆ ಎಡಕಬಲಕ್ಕೆ ನಾ ಯಾವ್ದಾರು ಯೂಸ್ ಮಾಡಿ ಕೇಳಿ ನೋಡ್ಲಿ, ಪಕ್ಕದ ರೈತರು ನೋಡ್ಕೊಂಡು ಕೇಳಿ ಬೇಕಾದ್ರೆ ಮಾಡ್ಲಿ. ಅಂತಂದ್ರೆ ನಾನಂತೂ ಮಾಡಿಲ್ಲ, ಅಷ್ಟು ಮಾತ್ರ ಹೇಳ್ಬೋದು. ಪ್ರಿಯ ರೈತ ಬಂದವರೇ, ವಿಸ್ತೃತ ಆಗ್ರೋ ಇಂಡಸ್ಟ್ರಿ ಕುಂದಾಪುರ ಕಂಪ್ನಿಯಲ್ಲಿ ತಯಾರಾಗಿರ್ತಕ್ಕಂತಹ ಗೊಬ್ಬರ ಫಿಶ್ ಮಿಲ್ಲು, ಬೋನ್ ಮಿಲ್ಲು ಮತ್ತು NPK, DAP, ಪೊಟ್ಯಾಶು ಇವೆಲ್ಲ ಸಿಗ್ತಾ ಇದ್ರು ಕೂಡ ಒಂದು ಶಿಕಾರಿಪುರ ತಾಲೂಕು ಕುಸ್ಗೂರು ಎಂಬ ರೈತರಾಗಿರ್ತಕ್ಕಂತಹ ಪಾಲಾಕ್ಷಪ್ಪನವರು ಇವರು ಯೂಸ್ ಮಾಡಿರ್ತಕ್ಕಂಥ ಗೊಬ್ಬರ ಆದರೆ
ಬರೇ ಫಿಶ್ ಮಿಲ್ಲು ಬೋನ್ ಮಿಲ್ ಮಾತ್ರ. ಹೌದು. ಈ ಫಿಶ್ ಮಿಲ್ಲು ಬೋನ್ ಮಿಲ್ ಅನ್ನೋನ ಸುಮಾರು ಸರ್ ಎಷ್ಟು ವರ್ಷದ ಗಿಡ ಆಗಿರ್ಬೋದು ಸರ್ ಇದು? ಇದು ಹೆಚ್ಚು ಕಡಿಮೆ ಒಂದು 14-15 ವರ್ಷ ಗಿಡ ಇದೆ. 14-15 ವರ್ಷ ಗಿಡ. ಓಕೆ, ಒಂದು ಆಸುಪಾಸು ನೀವು ಒಂದು 3/4 kg 1 kg ಲೆವೆಲ್ ಕೊಟ್ಟಿದ್ದೀರಾ? ಮುಕ್ಕಾಲ್ ಕೆಜಿ ಅಂತ ಖಂಡಿತ ಕೊಟ್ಟು 3/4 kg ಕೊಟ್ಟಿದ್ದಾರೆ. ರೈತವ್ರೆ, ಒಂದು 14 ವರ್ಷದ ಗಿಡ ಆಗಿರೋದ್ರಿಂದ ಇವರು ಒಂದು ಗಿಡಕ್ಕೆ 3/4 kg ಲೆವೆಲ್ ಅಲ್ಲಿ ಕೊಟ್ಟಿದ್ದಾರೆ. ಯಾವುದೇ ಕೆಮಿಕಲ್ ಅನ್ನ ಮತ್ತು ಯಾವುದೇ ಬೇರೆ ರೀತಿಯ ಗೊಬ್ಬರವನ್ನ ಕೂಡ ಇದರಲ್ಲಿ ಯಾಡ್ ಮಾಡಿಲ್ಲ, ಯಾವ್ದು ಯೂಸ್ ಮಾಡಿಲ್ಲ. ಇದನ್ನ ಮಾತ್ರ ಯೂಸ್ ಮಾಡಿರ್ತಕ್ಕಂಥದ್ದು. ಸುಮಾರು 2 ವರ್ಷದಿಂದ ನಮ್ ಗೊಬ್ಬರವನ್ನೇ ಯೂಸ್ ಮಾಡ್ತಾ ಇದ್ದಾರೆ. ವಿಶ್ರುತ ಆಗೋ ಇಂಡಸ್ಟ್ರಿಯನ್ನು ಬರ್ತಕ್ಕಂಥ ಗೊಬ್ಬರವನ್ನ ಇವರು 2 ವರ್ಷದಿಂದ ಯೂಸ್ ಮಾಡ್ತಾ ಇದ್ದಾರೆ. ಇದರಿಂದ 2 ವರ್ಷದಿಂದ ಸುಮಾರು ಚೇಂಜಸ್ ಅನ್ನ ಕಾಣುವಂಥದ್ದು. ಅಂದ್ರೆ ಈಗ ಅವರೇ ಹೇಳಿರೋ ಹಾಗೆ ಸುಮಾರು 7-8 ವರ್ಷ ಆದ್ರೂ ಕೂಡ ಫಸಲು ಬಿಡ್ತಾನೆ ಇರಲಿಲ್ಲ ಅಂತ ಗಿಡಗಳು ಕೂಡ ನಮ್ಮ ಗೊಬ್ಬರದಿಂದ ಈಗ ಫಸಲು ಬಿಡುವಂತ. ಆಮೇಲೆ ಜೋಗ ನೆಲದಲ್ಲಿ ಕೂಡ ಕೆಲಸ ಮಾಡುತ್ತೆ ಸರ್ ಇದು. ಹೌದು ಸರ್. ಹಸಿ ನೆಲದಲ್ಲಿ ಕೂಡ ಒಳ್ಳೆ ಈಲ್ಡ್ ಕೊಡ್ತೈತೆ. ಹೌದು ಸರ್. ಅಂತವೆಲ್ಲ ಬರ್ತಾ ಇರಲಿಲ್ಲ ತೆಗ್ಗಲ್ಲಿ. ಗಿಡನೇ ಕಾಯಿ ಬಿಡ್ತಿರಲಿಲ್ಲ, ಒಳ್ಳೆ ಕಾಯಿ ಬಿಡ್ತದೆ. ಚೆನ್ನಾಗಿ ಬಿಟ್ಟಿದೆ. ಹಾಗೆ ಮತ್ತೆ ಇವ್ರದ್ದು ಹಳ್ಳು ಉದ್ರದು ಸುಮಾರು ಹಳ್ಳು ಉದ್ರದಿತ್ತು. ಈ ಗೊಬ್ಬರದಿಂದ ಹಳ್ಳು ಉದ್ರದು ಕೂಡ ಕಡಿಮೆ ಆಗಿದೆ. ಮತ್ತೆ ಹಿಂಗಾರ ಕಳ್ಸಿ ಬೀಳುವಂಥದ್ದು, ಮತ್ತೆ ಹಳದಿ ರೋಗ ಇತ್ತು, ಅಂದ್ರೆ ಗರಿಗಳೆಲ್ಲ ಪೂರ ಹಳದಿ ಬರುವಂತೆ. ಇವಿಷ್ಟು ಸಿಂಟಮ್ಸ್ ಕೂಡ ಈಗ ನಮ್ಮ ಗೊಬ್ಬರದಿಂದ, ಅಂದ್ರೆ ಮೀನಿನ ಮೂಲವನ್ನು ಹೊಂದಿರತಕ್ಕಂತಹ ಗೊಬ್ಬರದಿಂದ ಇವೆಲ್ಲ ಚೇಂಜಸ್ ಅನ್ನ ಪಾಲಕ್ಷೇಪ ಎಂಬ ರೈತರು ಚೇಂಜಸ್ ಅನ್ನ ಕಂಡಿದ್ದಾರೆ. ಹಾಗೆ ಇಳುವರಿನೂ ಕಂಡಿದ್ದಾರೆ. 50-60 ಕ್ವಿಂಟಲ್ ಬೆಳೀತಿದ್ರಂತೆ. ಈಗ ನಮ್ಮ ಗೊಬ್ಬರದಿಂದ ಹೆಚ್ಚು ಕಡಿಮೆ ಒಂದು 70-80 ಕ್ವಿಂಟಲ್ ಲೆವೆಲ್ ಅವರು ಬಂದು ತಲುಪಿರುವಂತದ್ದು. ಹಾಗೆ ರೈತ ಬಾಂಧವರೇ, ನಿಮಗೆ ಹೇಳೋದು ಇಷ್ಟೇ. ನಾನು ವಿಶ್ರುತ ಆಗ್ರೋ ಇಂಡಸ್ಟ್ರಿ ಕುಂದಾಪುರ ಎಂಬ ಕಂಪನಿಯಲ್ಲಿ ರೆಡಿ ಆಗ್ತಕ್ಕಂತಹ ಒಂದು ಗೊಬ್ಬರ ಮೀನಿನ ಮೂಳೆ, ಮೀನದ ಬ್ಲಡ್ ಮತ್ತು ಮೀನ್ ವೇಸ್ಟ್ ರಾ ಮೆಟೀರಿಯಲ್ ಆಗಿ ನಿಮಗೆ ಮೀನದ್ದೇ ಸಿಗೋದ್ರಿಂದ ಇದರಲ್ಲಿ ನಿಮಗೆ ಪ್ರೈಮರಿ ಕಂಟೆಂಟ್, ಸೆಕೆಂಡರಿ ನ್ಯೂಟ್ರಿಯೆಂಟ್